once again. BPL ಕಾರ್ಡು ಹೋಲ್ಡರ್ಗೆ ನಾವು ಯಾರು ನಿಜವಾದಂತ ಫಲಾನುಭವಿ ಕೊಡ್ತೀವಿ ಅಂತ ಹೇಳಿದ್ರು. ಮೊನ್ನೆನೇ ಘನತೆವತ್ತ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರ ಹೇಳ್ಕೊಂಡಿದೆ, ಗ್ಯಾರಂಟಿ ಯೋಜನೆಗಳಿಂದ 12 ಕೋಟಿ 1.2 ಕೋಟಿಗೆ ಅಧಿಕ ಕುಟುಂಬಗಳು ಬಡತನ ರೇಖೆಗಿಂತ ಹೊರಗೆ ಬಂದು ಮಧ್ಯಮ ವರ್ಗದ ಸ್ಥಿತಿಗೆ ಏರುತ್ತಿವೆ. ಅಂದ್ರೆ ಅದಕ್ಕೆ BPL ಕಾರ್ಡ್ ಎದಕ್ಕೆ ಬೇಕಂತ ಅದೀಗ ನೀವು ಚರ್ಚೆ ಮಾಡೋ 1.2 ಕೋಟಿ ಒಂದೊಂದು ದಿನದಲ್ಲಿ ಪ್ರಶ್ನೋತ್ತರ ಮತ್ತೆ ಚರ್ಚೆ ಮಾಡ್ತಾ ಇದ್ವಿ. ಅಂದ್ರೆ ಗ್ಯಾರಂಟಿ ಫೇಲ್ ಆಗಿದೆ. once again. BPL ಕಾರ್ಡು ಹೋಲ್ಡರ್ಗೆ ನಾವು ಯಾರು ನಿಜವಾದಂತ ಫಲಾನುಭವಿ ಕೊಡ್ತೀವಿ ಅಂತ ಹೇಳಿದ್ರು. ಮೊನ್ನೆನೇ ಘನತೆವತ್ತ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರ ಹೇಳ್ಕೊಂಡಿದೆ, ಗ್ಯಾರಂಟಿ ಯೋಜನೆಗಳಿಂದ 12 ಕೋಟಿ 1.2 ಕೋಟಿಗೆ ಅಧಿಕ ಕುಟುಂಬಗಳು ಬಡತನ ರೇಖೆಗಿಂತ ಹೊರಗೆ ಬಂದು ಮಧ್ಯಮ ವರ್ಗದ ಸ್ಥಿತಿಗೆ ಏರುತ್ತಿವೆ. ಅಂದ್ರೆ ಅದಕ್ಕೆ BPL ಕಾರ್ಡ್ ಎದಕ್ಕೆ ಬೇಕಂತ ಅದೀಗ ನೀವು ಚರ್ಚೆ ಮಾಡೋ 1.2 ಕೋಟಿ ಒಂದೊಂದು ದಿನದಲ್ಲಿ ಪ್ರಶ್ನೋತ್ತರ ಮತ್ತೆ ಚರ್ಚೆ ಮಾಡ್ತಾ ಇದ್ವಿ. ಅಂದ್ರೆ ಗ್ಯಾರಂಟಿ ಫೇಲ್ ಆಗಿದೆ. once again. BPL ಕಾರ್ಡು ಹೋಲ್ಡರ್ಗೆ ನಾವು ಯಾರು ನಿಜವಾದಂತ ಫಲಾನುಭವಿ ಕೊಡ್ತೀವಿ ಅಂತ ಹೇಳಿದ್ರು. ಮೊನ್ನೆನೇ ಘನತೆವತ್ತ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರ ಹೇಳ್ಕೊಂಡಿದೆ, ಗ್ಯಾರಂಟಿ ಯೋಜನೆಗಳಿಂದ 12 ಕೋಟಿ 1.2 ಕೋಟಿಗೆ ಅಧಿಕ ಕುಟುಂಬಗಳು ಬಡತನ ರೇಖೆಗಿಂತ ಹೊರಗೆ ಬಂದು ಮಧ್ಯಮ ವರ್ಗದ ಸ್ಥಿತಿಗೆ ಏರುತ್ತಿವೆ. ಅಂದ್ರೆ ಅದಕ್ಕೆ BPL ಕಾರ್ಡ್ ಎದಕ್ಕೆ ಬೇಕಂತ ಅದೀಗ ನೀವು ಚರ್ಚೆ ಮಾಡೋ 1.2 ಕೋಟಿ ಒಂದೊಂದು ದಿನದಲ್ಲಿ ಪ್ರಶ್ನೋತ್ತರ ಮತ್ತೆ ಚರ್ಚೆ ಮಾಡ್ತಾ ಇದ್ವಿ. ಅಂದ್ರೆ ಗ್ಯಾರಂಟಿ ಫೇಲ್ ಆಗಿದೆ. once again. BPL ಕಾರ್ಡು ಹೋಲ್ಡರ್ಗೆ ನಾವು ಯಾರು ನಿಜವಾದಂತ ಫಲಾನುಭವಿ ಕೊಡ್ತೀವಿ ಅಂತ ಹೇಳಿದ್ರು. ಮೊನ್ನೆನೇ ಘನತೆವತ್ತ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರ ಹೇಳ್ಕೊಂಡಿದೆ, ಗ್ಯಾರಂಟಿ ಯೋಜನೆಗಳಿಂದ 12 ಕೋಟಿ 1.2 ಕೋಟಿಗೆ ಅಧಿಕ ಕುಟುಂಬಗಳು ಬಡತನ ರೇಖೆಗಿಂತ ಹೊರಗೆ ಬಂದು ಮಧ್ಯಮ ವರ್ಗದ ಸ್ಥಿತಿಗೆ ಏರುತ್ತಿವೆ. ಅಂದ್ರೆ ಅದಕ್ಕೆ BPL ಕಾರ್ಡ್ ಎದಕ್ಕೆ ಬೇಕಂತ ಅದೀಗ ನೀವು ಚರ್ಚೆ ಮಾಡೋ 1.2 ಕೋಟಿ ಒಂದೊಂದು ದಿನದಲ್ಲಿ ಪ್ರಶ್ನೋತ್ತರ ಮತ್ತೆ ಚರ್ಚೆ ಮಾಡ್ತಾ ಇದ್ವಿ. ಅಂದ್ರೆ ಗ್ಯಾರಂಟಿ ಫೇಲ್ ಆಗಿದೆ. once again. BPL ಕಾರ್ಡು ಹೋಲ್ಡರ್ಗೆ ನಾವು ಯಾರು ನಿಜವಾದಂತ ಫಲಾನುಭವಿ ಕೊಡ್ತೀವಿ ಅಂತ ಹೇಳಿದ್ರು. ಮೊನ್ನೆನೇ ಘನತೆವತ್ತ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರ ಹೇಳ್ಕೊಂಡಿದೆ, ಗ್ಯಾರಂಟಿ ಯೋಜನೆಗಳಿಂದ 12 ಕೋಟಿ 1.2 ಕೋಟಿಗೆ ಅಧಿಕ ಕುಟುಂಬಗಳು ಬಡತನ ರೇಖೆಗಿಂತ ಹೊರಗೆ ಬಂದು ಮಧ್ಯಮ ವರ್ಗದ ಸ್ಥಿತಿಗೆ ಏರುತ್ತಿವೆ. ಅಂದ್ರೆ ಅದಕ್ಕೆ BPL ಕಾರ್ಡ್ ಎದಕ್ಕೆ ಬೇಕಂತ ಅದೀಗ ನೀವು ಚರ್ಚೆ ಮಾಡೋ 1.2 ಕೋಟಿ ಒಂದೊಂದು ದಿನದಲ್ಲಿ ಪ್ರಶ್ನೋತ್ತರ ಮತ್ತೆ ಚರ್ಚೆ ಮಾಡ್ತಾ ಇದ್ವಿ. ಅಂದ್ರೆ ಗ್ಯಾರಂಟಿ ಫೇಲ್ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.